ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಹೊಸದಾಗಿ ಕಲಿಯುವಂಥವ್ರಿಗೆ ಪ್ಲೈನ್ ಬ್ಲೌಸನ್ನು ಯಾವ ರೀತಿ ಕಟ್ ಮಾಡ್ಕೊಳ್ಬೇಕು ಅಂತ ಹೇಳ್ಕೊಡ್ತಾ ಇದ್ದೀನಿ. ತುಂಬಾ ಈಸಿ ಮೆಥಡಲ್ಲಿ ನಾವು ಈ ಪ್ಲೈನ್ ಬ್ಲೌಸನ್ನು ಕಟ್ ಮಾಡ್ಕೊಳ್ಬೋದು. ನೀವೇನಾದರೂ ಹೊಸದಾಗಿ ಟೈಲರಿಂಗ್ ಕಲಿತಾ ಇದ್ದೀರಾ ಅಂದರೆ ಮೊದಲು ನೀವು ಪ್ಲೈನ್ ಬ್ಲೌಸ್ ಕಟ್ಟಿಂಗು ಸ್ಟಿಚಿಂಗನ್ನು ಕಲ್ತ್ಕೊಳ್ಳಿ. ಆಮೇಲೆ ನೀವು ಲೈನಿಂಗ್ ಬ್ಲೌಸನ್ನು ಕಟ್ ಮಾಡಿ ಸ್ಟಿಚ್ ಮಾಡ್ಬೋದು. ತುಂಬಾ ಈಸಿ ಮೆಥಡಲ್ಲಿ ಅರ್ಥ ಆಗೋ ರೀತಿಯಲ್ಲಿ ನಾನು ಇವತ್ತು ನಿಮಗೆ ಪ್ಲೈನ್ ಬ್ಲೌಸನ್ನು ಕಟ್ ಮಾಡ್ಕೊಳ್ಳೋದು ಯಾವ ರೀತಿ ಅಂತ ತೋರಿಸ್ತೀನಿ. ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ. ಇದು ಬಂದು ಬ್ಲೌಸ್ ಪೀಸು, ಇದು ಬಂದು ಅಳತೆ ಬ್ಲೌಸು. ಈ ಅಳತೆಗೆ ಯಾವ ರೀತಿ ನಾವು ಅಳತೆ ಬ್ಲೌಸಿಂದ ಅಳತೆ ತೊಗೊಂಡು ಕಟ್ ಮಾಡ್ಕೊಳ್ಬೇಕು ಅಂತ ನೋಡೋಣ. ಮೊದಲಿಗೆ ನಾವಿಲ್ಲಿ ಸ್ಲೀವ್ಸನ್ನು ಕಟ್ ಮಾಡ್ಕೊಳ್ಬೇಕು. ಸ್ಲೀವ್ಸ್ನ ಕಟ್ ಮಾಡ್ಕೊಳ್ಬೇಕಾದ್ರೆ ಒಂದು ಫೋಲ್ಡ್ ಮಾಡ್ಕೊಂಡಿರೋ ಕ್ಲಾತನ್ನು ಮತ್ತೆ ಇನ್ನೊಂದು ಫೋಲ್ಡ್ ಮಾಡ್ಕೊಳ್ಬೇಕು. ಅಂದರೆ 4 ಲೇಯರಲ್ಲಿ ನಮಗೆ ಈ ಕ್ಲಾತ್ ಅನ್ನೋದು ಇರಬೇಕು. ಸ್ಲೀವ್ಸ್ಗೆ ಈ ಥರ ಫೋಲ್ಡ್ ಮಾಡಿಕೊಂಡು ಫೋಲ್ಡಿಂಗು ನಮ್ಮ ಕಡೆ ಹಾಕ್ಕೊಳ್ಬೇಕು. ಎಡ್ಜಸ್ ಏನಾದರೂ ಹೆಚ್ಚು ಕಡಿಮೆ ಇದ್ದರೆ ನೋಡ್ಕೊಳ್ಬೇಕು. ಇಲ್ಲಿ ನನಗೆ ಸ್ವಲ್ಪ ಹೆಚ್ಚು ಕಡಿಮೆ ಇದೆ. ಇಲ್ಲಿ ನಾನು ಸ್ಟ್ರೈಟಾಗಿರೋ ಥರ ಒಂದು ಲೈನ್ ಹಾಕ್ಕೊಳ್ತೀನಿ. ಈ ಥರ ಲೈನ್ ಹಾಕ್ಕೊಂಡು ಈಗ ಮೊದಲಿಗೆ ನಾವು ಈ ಕಡೆ ಎಡ್ಜಲ್ಲಿ ಮಾರ್ಜಿನನ್ನು ತಗೊಳ್ಬೇಕು. ಇದು ಪ್ಲೈನ್ ಬ್ಲೌಸ್ ಆಗಿರೋದ್ರಿಂದ ಈ ಕಡೆ ನಾವು ಫೋಲ್ಡ್ ಮಾಡ್ಕೊಳ್ತೀವಿ ಇದೇ ಕ್ಲಾತನ್ನು. ಅದಕ್ಕೋಸ್ಕರ ನಾವು ಇಲ್ಲಿ ಮಾರ್ಜಿನ್ ತಗೊಳ್ಬೇಕು. ಮಾರ್ಜಿನ್ನು ನಾವೆಷ್ಟು ತಗೊಳ್ಬೇಕಿಲ್ಲಿ ಅಂದರೆ 1.5 ಇಂಚ್ ಲೆಂತನ್ನು ನಾವು ತಗೊಳ್ಬೇಕಾಗುತ್ತೆ. ಇಲ್ಲಿ ಅರ್ಧ ಇಂಚು ಫೋಲ್ಡ್ ಮಾಡ್ಕೊಳ್ತೀವಿ. ಹಾಗೆಯೇ ಅದೇ ಕ್ಲಾತನ್ನು ನಾವು 1 ಇಂಚಷ್ಟು ಒಳಗಡೆಗೆ ಫೋಲ್ಡ್ ಮಾಡಿ ಎಮ್ಮಿಂಗ್ ಮಾಡ್ತೀವಿ ಸ್ಲೀವ್ಸ್ಗೆ. ಅದಕ್ಕೋಸ್ಕರ ನಾವಿಲ್ಲಿ 1.5 ಇಂಚು ಎಕ್ಸ್ಟ್ರಾ ತಗೊಳ್ಬೇಕು. ನೋಡಿ, ಈ ಥರ ನಾವು 1.5 ಇಂಚು ಲೆಂತ್ಗೊಂದು ಮಾರ್ಕ್ ಮಾಡಿಕೊಂಡು ಇಲ್ಲೊಂದು ಲೈನ್ ಹಾಕ್ಕೊಳ್ಬೇಕು. ಈಗ ನಾವು ಮೊದಲಿಗೆ ಸ್ಲೀವ್ ಲೆಂತನ್ನು ಮಾರ್ಕ್ ಮಾಡ್ಕೊಳ್ಳೋಣ. ಅಳತೆ ಬ್ಲೌಸಲ್ಲಿ ಎಷ್ಟಿದೆ ಅಂತ ನೋಡ್ಕೊಳ್ಬೇಕು. ಸ್ಲೀವ್ ಲೆಂತು ಇಲ್ಲಿ ನಾವು ಸ್ಲೀವ್ಸನ್ನು ಅಟ್ಯಾಚ್ ಮಾಡಿರ್ತೀವಿ ಅಲ್ವಾ, ಇಲ್ಲಿಂದ ಓಪನ್ಸ್ವರೆಗೂ ನೋಡ್ಕೊಳ್ಬೇಕು. 9.5 ಇಂಚು ಇವ್ರಿಗೆ ಸ್ಲೀವ್ ಲೆಂತ್ ಬೇಕು. ಹಾಗೆಯೇ ಸ್ಲೀವ್ ಲೂಸ್ ನೋಡ್ಕೊಳ್ಬೇಕು. ಸ್ಲೀವ್ ಲೂಸನ್ನು ನಾವು ಈ ಥರ ಡಬಲ್ ಫೋಲ್ಡಿಂಗಲ್ಲೇ ಓಪನ್ ಕಡೆ ನೋಡ್ಕೊಳ್ಬೇಕು. ನೋಡಿ, ಇವ್ರಿಗೆ 7 ಇಂಚುವರೆಗೂ ಇದೆ. ಇನ್ನು ಸ್ವಲ್ಪ ಲೂಸ್ ಇಡಕ್ಕೆ ಹೇಳಿದ್ದಾರೆ ಇವರು. ನಾನು 7.25 ಇಂಚು ತಗೊಳ್ತೀನಿ. ಈಗ ನಾವು ಆರ್ಮೋಲ್ ಲೂಸ್ ನೋಡ್ಕೊಳ್ಬೇಕು. ಆರ್ಮೋಲ್ ಲೂಸನ್ನು ನಾವು ಬ್ಯಾಕ್ ಪಾರ್ಟ್ ಸೈಡಲ್ಲೇ ತಗೊಳ್ಬೇಕು. ಇಲ್ಲಿಂದ ಟೇಪ್ನ ಈ ಥರ ಇಟ್ಕೊಂಡು ಸ್ವಲ್ಪ ಸ್ವಲ್ಪ ಈ ರೀತಿ ತಿರುಗಿಸ್ಕೊಂಡು ಚೆಕ್ ಮಾಡ್ಕೊಳ್ಬೇಕು. 9 ಇಂಚು ಇವ್ರಿಗೆ ಆರ್ಮೋಲ್ ಲೂಸ್ ಬೇಕು. ಮೊದಲಿಗೆ ನಾವಿಲ್ಲಿ ಸ್ಲೀವ್ ಲೆಂತ್ ಮಾರ್ಕ್ ಮಾಡ್ಕೊಳ್ಳೋಣ. ಸ್ಲೀವ್ ಲೆಂತ್ ರೆಡಿ ಇವ್ರಿಗೆ 9.5 ಇಂಚ್ ಬೇಕು. ಇಲ್ಲಿ ನಾವು ಮಾರ್ಜಿನನ್ನು ಬಿಟ್ಟು ಇದಕ್ಕೆ ಅರ್ಧ ಇಂಚ್ ಎಕ್ಸ್ಟ್ರಾ ಆ್ಯಡ್ ಮಾಡಿಕೊಂಡು ಮಾರ್ಕ್ ಮಾಡ್ಕೊಳ್ಬೇಕು. ಅರ್ಧ ಇಂಚ್ ಯಾಕೆ ಅಂದರೆ ಸ್ಲೀವ್ಸ್ ಅಟ್ಯಾಚಿಂಗಲ್ಲಿ ನಮಗೆ ಅರ್ಧ ಇಂಚು ಹೋಗುತ್ತೆ. ಅದಕ್ಕೋಸ್ಕರ ನಾವು ಅರ್ಧ ಇಂಚು ಎಕ್ಸ್ಟ್ರಾ ತಗೊಂಡು ಮಾರ್ಕ್ ಮಾಡ್ಕೊಳ್ಬೇಕು. ಮಾರ್ಕ್ ಮಾಡಿಕೊಂಡು ಸ್ಟ್ರೈಟಾಗಿ ಒಂದು ಲೈನ್ ಮಾರ್ಕ್ ಮಾಡಿಕೊಂಡು ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ಕೊಳ್ಬೇಕು. ಈಗ ನಾವು ಆರ್ಮೋಲ್ ಡೌನಿಂಗನ್ನು ಮಾರ್ಕ್ ಮಾಡ್ಕೊಳ್ಬೇಕು. ಆರ್ಮೋಲ್ ಡೌನಿಂಗನ್ನು ನಾವು ಚೆಸ್ಟ್ ಲೂಸ್ ಬೇಸ್ ಮೇಲೆ ತಗೊಳ್ತೀವಿ. ಚೆಸ್ಟ್ ಲೂಸ್ ಇವ್ರಿಗೆ ಎಷ್ಟಿದೆ ಅಂತ ನೋಡೋಣ. ಚೆಸ್ಟ್ ಲೂಸನ್ನು ನೀವು ಈ ಥರ ಫ್ರಂಟ್ ಪಾರ್ಟಲ್ಲಿ ಉಕ್ಸ್ಪಟ್ಟಿ ಕಡೆನ ತಗೊಳ್ಳಿ. ನೋಡಿ, ಇಲ್ಲಿ ಇವ್ರಿಗೆ 10.25 ಇಂಚು ಚೆಸ್ಟ್ ಲೂಸ್ ಇದೆ. ಒಂದು ಸೈಡು ನಮಗೆ 10.25 ಇಂಚ್ ಬಂದಿದೆ ಅಂದರೆ ಇದನ್ನು ನಾವು ಮಲ್ಟಿಪಲ್ ಮಾಡ್ಕೊಳ್ಬೇಕು. ಮೊದಲಿಗೆ 10.25 ಇಂಚಿಗೆ ಟೇಪ್ನ ಈ ಥರ ಫೋಲ್ಡ್ ಮಾಡ್ಕೊಳ್ಳಿ. ಎಷ್ಟು ಬಂತು? 21.5 ಇಂಚ್ ಬಂತು. 21.5 ಇಂಚ್ಗೆ ಮತ್ತೆ ನಾವು ಈ ಥರ ಟೇಪ್ನ ಫೋಲ್ಡ್ ಮಾಡ್ಕೊಂಡಿದ್ದೀವಿ ಅಂದರೆ ಫುಲ್ ರೌಂಡು ನಮಗೆ ಸಿಗುತ್ತೆ. ಚೆಸ್ಟ್ ಲೂಸ್ ಇವ್ರಿಗೆ 41 ಇಂಚು. ಈ 41 ಇಂಚಲ್ಲಿ ನಾವು ಆರ್ಮೋಲ್ ಡೌನಿಂಗಿಗೆ 10ನೇ ಭಾಗನ ತಗೊಳ್ಬೇಕು. 10ನೇ ಭಾಗ ನಮಗೆ ಎಷ್ಟು ಬರುತ್ತೆ ಅಂದರೆ 4 ಇಂಚು 1 ಪಾಯಿಂಟ್ ಅಷ್ಟು ಬರುತ್ತೆ. ಅದರಲ್ಲಿ ನಾವು ಅರ್ಧ ಇಂಚು ಕಡಿಮೆ ತಗೊಂಡು ಇಲ್ಲಿ ಮಾರ್ಕ್ ಮಾಡ್ಕೊಳ್ಬೇಕು. ಯಾವುದೇ ಸೈಜ್ಗಾದರೂ ನೀವು ಇದೇ ಮೆಥಡಲ್ಲೇ ಮಾರ್ಕ್ ಮಾಡ್ಕೊಳ್ಬೇಕು. 4.1ದಲ್ಲಿ ನಾವು 5 ಗೆರೆನ ಬಿಟ್ಟು 3.6ಕ್ಕೆ ಮಾರ್ಕ್ ಮಾಡ್ಕೊಳ್ಬೇಕು. ಮಾರ್ಕ್ ಮಾಡಿಕೊಂಡು ಇಲ್ಲೂ ಸಹ ಒಂದು ಲೈನ್ ಹಾಕ್ಕೊಳ್ಬೇಕು. ಆರ್ಮೋಲ್ ಡೌನಿಂಗ್ ಮಾರ್ಕ್ ಮಾಡ್ಕೊಂಡಾಯ್ತಲ್ವ. ಈಗ ಆರ್ಮೋಲ್ ಲೂಸ್ ಮಾರ್ಕ್ ಮಾಡ್ಕೊಳ್ಬೇಕು. ಆರ್ಮೋಲ್ ಲೂಸ್ ಇವ್ರಿಗೆ 9 ಇಂಚ್ ಬೇಕು. ಇಲ್ಲಿ ನಾವು ಸ್ಟ್ರೈಟಾಗಿ ಮಾರ್ಕ್ ಮಾಡ್ಕೊಳ್ಳೋದ್ರಿಂದ 1 ಇಂಚು ಕಡಿಮೆ ತಗೊಂಡು 8 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಬೇಕು. ಹಾಗೆಯೇ ಸ್ಲೀವ್ ಲೂಸ್ ಮಾರ್ಕ್ ಮಾಡ್ಕೊಳ್ಬೇಕು. ಸ್ಲೀವ್ ಲೂಸು ಇಲ್ಲಿ ನಾನು 7.25 ಇಂಚು ತಗೊಳ್ತಾ ಇದ್ದೀನಿ. ನಿಮ್ಗೆ ಎಷ್ಟು ಬೇಕಾಗಿರುತ್ತೋ ನೋಡಿಕೊಂಡು ನೀವು ಮಾರ್ಕ್ ಮಾಡ್ಕೊಳ್ಳಿ. ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಇಲ್ಲಿಗೆ ಜಾಯಿಂಟ್ ಮಾಡ್ಕೊಳ್ಬೇಕು. ಇದಿಷ್ಟು ಮಾರ್ಕ್ ಮಾಡಿಕೊಂಡು ಈಗ ನಾವು ಸ್ಲೀವ್ ಶೇಪನ್ನು ಮಾರ್ಕ್ ಮಾಡ್ಕೊಳ್ಬೇಕು.
ಸ್ಲೀವ್ ಶೇಪ್ ಮಾರ್ಕ್ ಮಾಡ್ಕೊಳ್ಳೋದಕ್ಕೆ ನಮಗೆ ಈ ಸ್ಕೇಲ್ ಇದೆಯಲ್ಲ ಇದನ್ನ ಇಟ್ಕೊಂಡೆ ಮಾರ್ಕ್ ಮಾಡ್ಕೊಳ್ಳೋಣ. ಈ ಸ್ಕೇಲ್ ಇರೋದ್ರಿಂದ ತುಂಬಾ ಈಸಿಯಾಗಿ ನಾವು ಮಾರ್ಕ್ ಮಾಡ್ಕೊಳ್ಬೋದು. ನೋಡಿ ಈ ಥರ ಇಟ್ಕೊಂಡು ಸ್ಕೇಲ್ ಶೇಪ್ ಯಾವ ಥರ ಇರುತ್ತೆ ಅದೇ ಥರ ಮಾರ್ಕ್ ಮಾಡ್ಕೊಳ್ಳಿ. ಇದು ನಮಗೆ ಬ್ಯಾಕ್ ಶೇಪು. ಇಲ್ಲಿಂದ ಕೆಳಗಡೆಗೆ ಒಂದು ಅರ್ಧ ಇಂಚು ತಗೊಂಡು ಈ ಥರ ಇಟ್ಕೊಳ್ಳಿ. ಈ ಥರ ಇಟ್ಕೊಂಡು ಮತ್ತೆ ನಾವು ಶೇಪನ್ನು ಡ್ರಾ ಮಾಡ್ಕೊಳ್ಬೇಕು. ಇಲ್ಲಿ ಈ ಪ್ಲೇಸಲ್ಲಿ ನಮಗೆ ಅರ್ಧ ಇಂಚು ಒಳಗಡೆ ಬರಬೇಕು. ಇದನ್ನು ನೋಡ್ಕೊಳ್ಳಿ ನೀವು. ಈ ಸ್ಕೇಲಿಂದನೇ ನಾವು ಈಸಿಯಾಗಿ ಮಾರ್ಕ್ ಮಾಡ್ಕೊಳ್ಬೋದು. ನೋಡಿ ಇಲ್ಲಿ ನಾವು ಸ್ಲೀವ್ಸ್ ಮಾರ್ಕಿಂಗ್ ಮಾಡ್ಕೊಂಡಾಯಿತು. ಈಗ ಇದನ್ನು ಕಟ್ ಮಾಡ್ಕೊಳ್ಬೇಕು. ಮೊದಲಿಗೆ ಇಲ್ಲಿ ನಾನು ಎಕ್ಸ್ಟ್ರಾ ಇರೋದನ್ನು ಕಟ್ ಮಾಡ್ಕೊಳ್ತೀನಿ. ಹಾಗೆ ಇನ್ನೊಂದನ್ನೇ ಹೇಳೋದು ಮತ್ತೆ ನಾನು ಇಲ್ಲೇನು ನಾವು ಆರ್ಮೋಲ್ ಲೂಸ್ ತೊಗೊಂಡಿದ್ದೀವಿ, ಹಾಗೆಯೇ ಸ್ಲೀವ್ ಲೂಸ್ ತೊಗೊಂಡಿದ್ದೀವಿ. ಇಲ್ಲಿಂದ ನಾವು ಮಾರ್ಜಿನ್ ತೊಗೊಳ್ಬೇಕು. 2 ಇಂಚು ಇಲ್ಲ 1.5 ಇಂಚು ಮಾರ್ಜಿನನ್ನು ತಗೊಳ್ಳಿ. ಇಲ್ಲಿ ನನಗೆ ಫ್ಯಾಬ್ರಿಕ್ ಕಡಿಮೆ ಇದೆ, ಅದಕ್ಕೋಸ್ಕರ ನಾನು ಮಾರ್ಜಿನ್ ತೊಗೊಂಡಿಲ್ಲ. ಪೀಸನ್ನು ಜಾಯಿಂಟ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ತೀನಿ. ಇಲ್ಲಿ ಕಟ್ ಮಾಡ್ಕೊಳ್ಳೋವಾಗ ಮೊದಲು ನೀವು ಬ್ಯಾಕ್ ಶೇಪನ್ನು ಕಟ್ ಮಾಡ್ಕೊಳ್ಬೇಕು. ಈ ಥರ ಕಟ್ ಮಾಡಿಕೊಂಡು ಈ ಮಧ್ಯದಲ್ಲಿ ಒಂದು ನಾಚ್ ಹಾಕ್ಕೊಳ್ಳಿ. ಹಾಗೆಯೇ ಇಲ್ಲೇನು ನಾವು ಮಾರ್ಜಿನ್ ತೊಗೊಂಡಿದ್ದೀವೋ ಇಲ್ಲೊಂದು ನಾಚ್ ಹಾಕ್ಕೊಳ್ಬೇಕು. ಫೋಲ್ಡ್ ಮಾಡಿ ನಮಗೆ ಸ್ಟಿಚ್ ಮಾಡ್ಕೊಳ್ಳೋದಕ್ಕೆ ಈಸಿ ಆಗಿರುತ್ತೆ, ಅದಕ್ಕೋಸ್ಕರ ಆರ್ಮೋಲ್ ಲೂಸ್ ಹತ್ರನೂ ನಾಚ್ ಹಾಕ್ಕೊಳ್ಳಿ. ಈಗ ಇದನ್ನು ನಾವು 2 ಲೇಯರಲ್ಲಿ ಓಪನ್ ಮಾಡಿಕೊಂಡು ಫ್ರಂಟ್ ಶೇಪ್ ಕಟ್ ಮಾಡ್ಕೊಳ್ಬೇಕು. ಈ ಥರ ಕಟ್ ಮಾಡಿಕೊಂಡು ಫ್ರಂಟ್ ಪಾರ್ಟ್ ಕಡೆಗೆ ಅಂತ ಗೊತ್ತಾಗಲಿಕ್ಕೆ ಇಲ್ಲೂ ಸಹ ಒಂದು ನಾಚ್ ಹಾಕ್ಕೊಳ್ಳಿ. ನೋಡಿ ಎಷ್ಟು ಈಸಿಯಾಗಿ ನಾವು ಸ್ಲೀವ್ಸ್ಗೆ ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೊಂಡಾಯಿತು. ಈಗ ನಾವು ಬಾಡಿ ಪಾರ್ಟ್ಸನ್ನು ಕಟ್ ಮಾಡ್ಕೊಳ್ಳೋಣ. ನೋಡಿ ಬಾಡಿ ಪಾರ್ಟ್ಸನ್ನು ಕಟ್ ಮಾಡ್ಕೊಳ್ಳೋದಕ್ಕೆ ನಾವು 2 ಲೇಯರಲ್ಲಿ ಫ್ಯಾಬ್ರಿಕನ್ನು ಫೋಲ್ಡ್ ಮಾಡ್ಕೊಳ್ಬೇಕು. ಫೋಲ್ಡ್ ಮಾಡಿಕೊಂಡು ಮೊದಲಿಗೆ ನಾವು ಇಲ್ಲಿ ಬ್ಯಾಕ್ ಪಾರ್ಟನ್ನು ಕಟ್ ಮಾಡ್ಕೊಳ್ಬೇಕು. ತುಂಬ ಜನ ಕೇಳ್ತಾ ಇರ್ತೀರಾ ಬ್ಯಾಕ್ ಪಾರ್ಟು ಫ್ರಂಟ್ ಪಾರ್ಟು ಒಂದೇ ಸಲ ಕಟಿಂಗ್ ತೋರಿಸಿ ಅಂತೇಳ್ಬಿಟ್ಟು. ಆ ರೀತಿ ಕಟ್ ಮಾಡಿಕೊಂಡಾಗ ಫ್ರಂಟಲ್ಲಿ ನಮಗೆ ಉಕ್ಸ್ಪಟ್ಟಿ ಕಾಜಾಪಟ್ಟಿ ಹತ್ರ ಗ್ಯಾಪ್ ಅನ್ನೋದು ಬರುತ್ತೆ. ಇದೇ ಕಾರಣಕ್ಕೆ ನಾವು ಮೊದಲಿಗೆ ಬ್ಯಾಕ್ ಪಾರ್ಟನ್ನು ಕಟ್ ಮಾಡಿಕೊಂಡು ಆಮೇಲೆ ನಾವು ಫ್ರಂಟ್ ಪಾರ್ಟನ್ನು ಕಟ್ ಮಾಡ್ಕೊಳ್ತೀವಿ. ಬಿಗಿನರ್ಸ್ ಮಾಡೋ ಮಿಸ್ಟೇಕ್ಸ್ ಇದೇನೆ, ಒಂದೇ ಸಲ ಕಟಿಂಗನ್ನು ಮಾಡ್ತೀರಾ, ಆಗಲೇ ನಿಮಗೆ ಫ್ರಂಟ್ ಪಾರ್ಟಲ್ಲಿ ಗ್ಯಾಪ್ ಅನ್ನೋದು ಬರುತ್ತೆ. ಯಾವುದೇ ಕಾರಣಕ್ಕೂ ನೀವು ಒಂದೇ ಸಲ ಕಟ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಲೈನಿಂಗ್ ಬ್ಲೌಸ್ ಆಗಲಿ ಪ್ಲೈನ್ ಬ್ಲೌಸ್ ಆಗಲಿ ನೀವು ಮೊದಲು ಬ್ಯಾಕ್ ಪಾರ್ಟ್ ಕಟ್ ಮಾಡಿಕೊಂಡು ಅದ್ರ ಬೇಸ್ ಮೇಲೆ ನೀವು ಫ್ರಂಟ್ ಪಾರ್ಟನ್ನು ಕಟ್ ಮಾಡ್ಕೊಳ್ಬೇಕು. ಇಲ್ಲಿ ನಾವು ಬ್ಯಾಕ್ ಪಾರ್ಟನ್ನು ಕಟ್ ಮಾಡ್ಕೊಳ್ಬೇಕಾದ್ರೆ ಈ ಕ್ಲೋಸ್ ಪಾರ್ಟು ನಮ್ಮ ಕಡೆ ಇರೋ ಥರ ಹಾಕ್ಕೊಳ್ಬೇಕು. ಹಾಗೆಯೇ ಈ ಕಡೆ ಎಡ್ಜಲ್ಲಿ ಸ್ಟ್ರೈಟಾಗಿ ಒಂದು ಲೈನನ್ನು ಹಾಕ್ಕೊಳ್ಬೇಕು. ಸ್ಟ್ರೈಟಾಗಿರೋ ಥರ ಈ ರೀತಿ ಒಂದು ಲೈನನ್ನು ಹಾಕ್ಕೊಳ್ಳಿ. ಈ ಥರ ಲೈನ್ ಹಾಕ್ಕೊಂಡು ಈಗ ನಾವು ಈ ಕಡೆ ಎಡ್ಜ್ ಅನ್ನೋದು ಸೊಂಟದ ಕಡೆ ಬರುತ್ತೆ. ಸೊಂಟದ ಕಡೆಗೆ ಈ ಪ್ಲೈನ್ ಬ್ಲೌಸ್ಗೆ ನಾವು ಇದೇ ಕ್ಲಾತಲ್ಲೇ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ತೀವಿ. ನೀವು ಎಕ್ಸ್ಟ್ರಾ ಪಟ್ಟಿನೂ ಕೊಡ್ಬೋದು, ಆದರೆ ಪ್ಲೈನ್ ಬ್ಲೌಸ್ಗಳಲ್ಲಿ ಇದೇ ಕ್ಲಾತಲ್ಲೇ ನಾವು ಈಸಿಯಾಗಿ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ಬೋದು. ಇಲ್ಲಿ ನಾವು ಮಾರ್ಜಿನ್ ಎಷ್ಟು ತಗೊಳ್ಬೇಕು ಅಂದರೆ ನಾವಾಗಲೇ ಸ್ಲೀವ್ಸ್ಗೆ ತಗೊಂಡಂಗೆ 1.5 ಇಂಚು ತಗೊಳ್ಬೇಕು. 1.5 ಇಂಚು ತಗೊಂಡು ಇಲ್ಲೊಂದು ಲೈನ್ ಹಾಕ್ಕೊಳ್ಬೇಕು. ಈಗ ನಾವು ಬ್ಲೌಸ್ ಲೆಂತನ್ನು ಮಾರ್ಕ್ ಮಾಡ್ಕೊಳ್ಬೇಕು. ಬ್ಲೌಸ್ ಲೆಂತನ್ನು ನಾವು ಅಳತೆ ಬ್ಲೌಸಲ್ಲಿ ಎಷ್ಟಿದೆ ನೋಡಿಕೊಂಡು ಮಾರ್ಕ್ ಮಾಡ್ಕೊಳ್ಬೇಕು. ಶೋಲ್ಡರ್ ಸ್ಟಿಚ್ಚಿಂದ ಲೆಂತನ್ನು ನೋಡ್ಕೊಳ್ಳಿ. ಇವರಿಗೆ 15.5 ಇಂಚು ಬ್ಲೌಸ್ ಲೆಂತ್ ಇದೆ. ಇವರು ಇನ್ನೂ ಸ್ವಲ್ಪ ಎಕ್ಸ್ಟ್ರಾ ಲೆಂತನ್ನು ಇಡಕ್ಕೆ ಹೇಳಿದ್ದಾರೆ, ಅಂದರೆ ಒಂದು ಅರ್ಧ ಇಂಚು ಲೆಂತ್ ಇಡಕ್ಕೆ ಹೇಳಿದ್ದಾರೆ. ಇಲ್ಲಿ ನಾನು ರೆಡಿ ಲೆಂತು 16 ಇಂಚು ತಗೊಳ್ತೀನಿ. ಈ 16 ಇಂಚಿಗೆ ನಾವು ಅರ್ಧ ಇಂಚು ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊಳ್ಬೇಕು. ಇಲ್ಲಿ ಮಾರ್ಜಿನ್ ಬಿಟ್ಟು ಈ ಲೈನ್ ಹತ್ರಿಂದ 16.5 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಬೇಕು. ಇವ್ರಿಗೆ ಬ್ಲೌಸ್ ಲೆಂತ್ ಸ್ವಲ್ಪ ಜಾಸ್ತಿನೇ ಇದೆ, ಅದಕ್ಕೋಸ್ಕರ ಇಷ್ಟು ಲೆಂತ್ ಇದೆ. ಇಷ್ಟು ಲೆಂತು ಎಲ್ಲರಿಗೂ ಬರೋದಿಲ್ಲ. ಇದನ್ನು ನೀವು ನೋಡ್ಕೊಳ್ಳಿ, ನಿಮ್ಗೆ ಎಷ್ಟು ಬೇಕಾಗಿರುತ್ತೋ ಅಷ್ಟಕ್ಕೆ ನೀವು ಮಾರ್ಕ್ ಮಾಡ್ಕೊಳ್ಬೇಕು. ಇಲ್ಲಿ ಮಾರ್ಜಿನ್ ತಗೊಂಡಿರ್ತೀವಿ ಅಲ್ವಾ, ಅಲ್ಲೂ ಸಹ ಒಂದು ಲೈನನ್ನು ಹಾಕ್ಕೊಳ್ಳಿ. ಬ್ಲೌಸ್ ಲೆಂತ್ ಆಯ್ತಲ್ವಾ, ಈಗ ನಾವು ಸೊಂಟದ ಲೂಸನ್ನು ಮಾರ್ಕ್ ಮಾಡ್ಕೊಳ್ಬೇಕು. ಸೊಂಟದ ಲೂಸು ಅಳತೆ ಬ್ಲೌಸಲ್ಲಿ ಎಷ್ಟಿದೆ ಅಂತ ನೋಡಿಕೊಂಡು ಮಾರ್ಕ್ ಮಾಡ್ಕೊಳ್ಬೇಕು. ಕಾಜಾಪಟ್ಟಿಯಿಂದ ಉಕ್ಸ್ಪಟ್ಟಿವರೆಗೂ ನೋಡ್ಕೊಳ್ಳಿ. ಈ ಕಾಜಾಪಟ್ಟಿನ ಬಿಟ್ಟು ನೋಡ್ಕೊಳ್ಳಿ. ನೋಡಿ ಇವ್ರಿಗೆ 37.5 ಇಂಚು ಸೊಂಟದ ಲೂಸ್ ಇದೆ. ಇದರಲ್ಲಿ ನಾವು 4ನೇ ಭಾಗನ ತಗೊಳ್ಬೇಕು. ಟೇಪ್ನ ಈ ಥರ 37.5 ಇಂಚಿಗೆ ಫೋಲ್ಡ್ ಮಾಡ್ಕೊಳ್ಳಿ. ಫೋಲ್ಡ್ ಮಾಡಿಕೊಂಡ್ರೆ ನಮಗೆ ಅರ್ಧ ಸಿಗುತ್ತೆ. ಅರ್ಧಕ್ಕೆ ಮತ್ತೆ ನಾವು ಈ ಥರ ಟೇಪ್ನ ಫೋಲ್ಡ್ ಮಾಡ್ಕೊಂಡಿದ್ದೀವಿ ಅಂದರೆ ನಮಗೆ 4ನೇ ಭಾಗ ಸಿಗುತ್ತೆ. ಇಲ್ಲಿ ನಾವು
4ನೇ ಭಾಗನ ಮಾರ್ಕ್ ಮಾಡ್ಕೊಳ್ಬೇಕು. 4ನೇ ಭಾಗ ಇವರಿಗೆ 9.25 ಇಂಚ್ ಬರ್ತಾ ಇದೆ. ಎಷ್ಟು ಬರುತ್ತೋ ಅಷ್ಟಕ್ಕೆ ಮಾರ್ಕ್ ಮಾಡಿಕೊಂಡು ಅಲ್ಲಿಂದ ಬ್ಯಾಕ್ ಡಾಟ್ಗೋಸ್ಕರ 1 ಇಂಚ್ ತಗೊಳ್ಬೇಕು. ಮಾರ್ಜಿನ್ಗೋಸ್ಕರ 2 ಇಂಚು ಎಕ್ಸ್ಟ್ರಾ ತಗೊಂಡು ಮಾರ್ಕ್ ಮಾಡ್ಕೊಳ್ಬೇಕು. ಇನ್ನು ನಾವಿಲ್ಲಿ ಬ್ಯಾಕ್ ಡಾಟನ್ನು ಮಾರ್ಕ್ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ಮಾರ್ಜಿನ್ ಬಿಟ್ಟು ಈ ಲೆಂತ್ ಎಷ್ಟಿದೆ ನೋಡಿಕೊಂಡು ಇದರಲ್ಲಿ ಅರ್ಧಕ್ಕೊಂದು ಮಾರ್ಕ್ ಮಾಡ್ಕೊಳ್ಬೇಕು. ಅರ್ಧಕ್ಕೊಂದು ಮಾರ್ಕ್ ಮಾಡಿಕೊಂಡು ಲೆಂತನ್ನು ನಾವು ಇಲ್ಲಿಂದ ತಗೊಳ್ಬೇಕು. ಈ ಮಾರ್ಜಿನ್ ಬಿಟ್ಟು ಇಲ್ಲಿಂದ ತಗೊಳ್ಬೇಕು. ಒಂದು 4ರಿಂದ 4.25 ಇಂಚು ಇಲ್ಲ 5 ಇಂಚ್ವರೆಗೂ ತಗೊಳ್ಬೋದು. ಬ್ಲೌಸ್ ಲೆಂತ್ ಇದು ಜಾಸ್ತಿ ಇದೆ, ಒಂದು 5 ಇಂಚ್ವರೆಗೂ ತಗೊಳ್ಬೋದು. ಬಿಡ್ತು ಈ ಕಡೆ ಅರ್ಧ ಇಂಚು, ಈ ಕಡೆ ಅರ್ಧ ಇಂಚು ತಗೊಳ್ಬೇಕು. ಇಲ್ಲಿ ನಮಗೆ ಮಾರ್ಜಿನ್ ಅನ್ನೋದು ಫೋಲ್ಡಿಂಗ್ ಆಗುತ್ತೆ, ನೋಡ್ಕೊಳ್ಳಿ. ಇಲ್ಲಿಂದನೇ ನಾವು ಲೆಂತನ್ನು ಮಾರ್ಕ್ ಮಾಡ್ಕೊಳ್ಬೇಕು. ಇಲ್ಲಿ ನಾವು ಬ್ಯಾಕ್ ಡಾಟ್ನು ಸಹ ಮಾರ್ಕ್ ಮಾಡ್ಕೊಂಡಾಯಿತು. ಈಗ ನಾವು ಬ್ಯಾಕ್ ನೆಕ್ ಲೆಂತನ್ನು ಮಾರ್ಕ್ ಮಾಡ್ಕೊಳ್ಬೇಕು. ನೆಕ್ ಲೆಂತನ್ನು ನಾವು ಈ ಬೆನ್ನಿನ ಭಾಗ ಏನಿರುತ್ತೋ ಇದನ್ನು ತಗೊಂಡು ಇಲ್ಲಿ ಮಾರ್ಜಿನ್ ಬಿಟ್ಟು ಎಷ್ಟು ಲೆಂತ್ ಇದೆ ಅದಕ್ಕೆ ಒಂದು 1/4 ಇಂಚ್ ಎಕ್ಸ್ಟ್ರಾ ಆ್ಯಡ್ ಮಾಡಿಕೊಂಡು ಮಾರ್ಕ್ ಮಾಡ್ಕೊಳ್ಬೇಕು. ಈ ಥರ ಈ ಬೆನ್ನಿನ ಭಾಗನ ತೊಗೊಂಡು ನೀವು ಮಾರ್ಕ್ ಮಾಡ್ಕೊಂಡಿದ್ದೀರಿ ಅಂದರೆ ಕರೆಕ್ಟಾಗಿ ನಿಮಗೆ ನೆಕ್ ಲೆಂತ್ ಸಿಗುತ್ತೆ. ನೆಕ್ ಲೆಂತ್ ಮಾರ್ಕ್ ಮಾಡಿಕೊಂಡು ಇಲ್ಲೊಂದು ಲೈನ್ ಹಾಕ್ಕೊಳ್ಬೇಕು. ಈ ಲೈನ್ಸ್ ಹಾಕ್ಕೊಳ್ಳೋವಾಗ ಸ್ಟ್ರೈಟಾಗಿರೋ ಥರ ಹಾಕ್ಕೊಳ್ಳಿ. ಈಗ ನೆಕ್ ಲೆಂತ್ ಎಷ್ಟಿದೆ ನೋಡೋಣ. ನೆಕ್ ಲೆಂತು 8.25 ಇಂಚ್ ಇದೆ. ಅಂದರೆ ಮೀಡಿಯಮ್ ಆಗಿದೆ, ಇವ್ರಿಗೆ ತುಂಬ ಕಡಿಮೆನೂ ಇಲ್ಲ ಜಾಸ್ತಿನೂ ಇಲ್ಲ. 8.25 ಇಂಚ್ ಇದೆ ಅಂದರೆ ಇದು ಮೀಡಿಯಮ್ ನೆಕ್ ಲೆಂತು. ಈ ಅಳತೆಗೆ ನಾವು ಶೋಲ್ಡರ್ ವಿಡ್ತ್ ಎಷ್ಟು ತಗೊಳ್ಬೇಕು ಅಂದರೆ ಅಳತೆ ಬಂದು ಇವ್ರಿಗೆ 41 ಇಂಚ್ ಇದೆಯಲ್ವಾ, ಇಲ್ಲಿ ನಾವು 5.25 ಇಂಚ್ವರೆಗೂ ತಗೊಳ್ಬೋದು. ಒಂದು ವೇಳೆ ನಿಮಗೆ ಏನಾದರೂ ಶೋಲ್ಡರ್ ಲೂಸ್ ಬರ್ತಾ ಇದೆ, ಜಾರ ಹೋಗ್ತಾ ಇದೆ ಅಂದರೆ ಒಂದು 1/4 ಇಂಚು ಕಡಿಮೆ ತಗೊಂಡು ನೀವು ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲಿ ನಾನು 5.25 ಇಂಚ್ ತಗೊಳ್ತಾ ಇದ್ದೀನಿ. ಇದೇ 5.25 ಇಂಚು ಕೆಳಗಡೆನೂ ಮಾರ್ಕ್ ಮಾಡಿಕೊಂಡು ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ಕೊಳ್ಬೇಕು. ಇಲ್ಲಿ ನಾವು ಆರ್ಮೋಲ್ ಲೆಂತನ್ನು ಮಾರ್ಕ್ ಮಾಡ್ಕೊಳ್ಬೇಕು. ಆರ್ಮೋಲ್ ಲೆಂತು ಸಹ ನಾನಿಲ್ಲಿ 5.25 ಇಂಚು ತಗೊಳ್ತೀನಿ. ಇದು ಫೈನಲ್ ಅಲ್ಲ, ಲಾಸ್ಟಲ್ಲಿ ನಾವು ಒಂದ್ಸಲ ಚೆಕ್ ಮಾಡಿ ನೋಡೋಣ ಕರೆಕ್ಟಾಗಿರುತ್ತಾ ಇಲ್ವಾ. ಈಗ ಇಲ್ಲಿ ನಾವು ಈ ಥರ ಎಲ್ ಶೇಪನ್ನು ಡ್ರಾ ಮಾಡಿಕೊಂಡು ಇಲ್ಲಿ ನಾವು ಚೆಸ್ಟ್ ಲೂಸ್ ಮಾರ್ಕ್ ಮಾಡ್ಕೊಳ್ಬೇಕು. ಚೆಸ್ಟ್ ಲೂಸ್ ನಮಗೆ ಫ್ರಂಟಲ್ಲಿ ಚೆಕ್ ಮಾಡಿಕೊಂಡಾಗ ಎಷ್ಟು ಬಂತು 10.25 ಇಂಚ್ ಅಲ್ವಾ, ಅದೇ 10.25 ಇಂಚು ಇಲ್ಲಿ ನಾವು ಮಾರ್ಕ್ ಮಾಡ್ಕೊಳ್ಬೇಕು. ಮಾರ್ಜಿನ್ಗೆ 2 ಇಂಚು ಎಕ್ಸ್ಟ್ರಾ ತಗೊಂಡು ಮಾರ್ಕ್ ಮಾಡ್ಕೊಳ್ಳಿ. ಮಾರ್ಕ್ ಮಾಡಿಕೊಂಡು ಸೊಂಟದ ಲೂಸ್ಗೆ ಜಾಯಿಂಟ್ ಮಾಡ್ಕೊಳ್ಬೇಕು. ಈಗ ನಾವು ಆರ್ಮೋಲ್ ಶೇಪ್ ಮಾರ್ಕ್ ಮಾಡ್ಕೊಳ್ಬೇಕು. ಆರ್ಮೋಲ್ ಶೇಪ್ಗೆ ಈ ಕಾರ್ನರಲ್ಲಿ ನಾವು ಈ ಅಳತೆಗೆ 1.25 ಇಂಚು ವಿಡ್ತ್ ತಗೊಂಡು ಮಾರ್ಕ್ ಮಾಡ್ಕೊಳ್ಬೇಕು. ಮಾರ್ಕ್ ಮಾಡಿಕೊಂಡು ಕರ್ವ್ ಸ್ಕೇಲನ್ನು ತಗೊಂಡು ಆರ್ಮೋಲ್ ಶೇಪನ್ನು ಡ್ರಾ ಮಾಡ್ಕೊಳ್ಳಿ. ಈ ವಿಡ್ತ್ ಅನ್ನೋದು ನೀವು ಈ ಅಳತೆಗೆ 1.25 ಇಂಚು ತಗೊಳ್ಬೇಕು. ಇದಿಷ್ಟು ಮಾರ್ಕ್ ಮಾಡಿಕೊಂಡು ಈಗ ನಾವು ಶೋಲ್ಡರ್ ವಿಡ್ತನ್ನು ಮಾರ್ಕ್ ಮಾಡ್ಕೊಳ್ಳೋಣ. ಶೋಲ್ಡರ್ ವಿಡ್ತು ಅಳತೆ ಬ್ಲೌಸಲ್ಲಿ ಎಷ್ಟಿದೆ ನೋಡಿಕೊಂಡು ಮಾರ್ಕ್ ಮಾಡ್ಕೊಳ್ಬೇಕು. ನೋಡಿ ಇಲ್ಲಿ ಇವ್ರಿಗೆ 2.25 ಇಂಚ್ಗಿಂತ 1 ಪಾಯಿಂಟ್ ಎಕ್ಸ್ಟ್ರಾ ಬರ್ತಾ ಇದೆ. ಇದಕ್ಕೆ ನಾವು 3/4 ಇಂಚ್ ಆ್ಯಡ್ ಮಾಡಿಕೊಂಡು ಮಾರ್ಕ್ ಮಾಡ್ಕೊಳ್ಬೇಕು. 3/4 ಇಂಚ್ ಆ್ಯಡ್ ಮಾಡಿಕೊಂಡ್ರೆ ಇಲ್ಲಿ ನಮಗೆ 3/4 ಇಂಚ್ಗಿಂತ 1 ಪಾಯಿಂಟ್ ಎಕ್ಸ್ಟ್ರಾ ಬರುತ್ತೆ. 1 ಪಾಯಿಂಟ್ ಅನ್ನೋದು ನೀವು ತಗೊಳ್ಳೋ ಅವಶ್ಯಕತೆ ಏನೂ ಇಲ್ಲ, 3/4 ಇಂಚೇ ತಗೊಳ್ಳಿ, ಪ್ರಾಬ್ಲಮ್ ಏನೂ ಇಲ್ಲ. ಈಗ ನೆಕ್ ವಿಡ್ತ್ ಎಷ್ಟಿದೆ ನೋಡೋಣ. ನೆಕ್ ವಿಡ್ತ್ ಇಲ್ಲಿ ನಮಗೆ ನೆಕ್ ವಿಡ್ತು 2.25 ಇಂಚು ಉಳಿದಿದೆ. 2.25 ಇಂಚು ಈ ಅಳತೆಗೆ ಕರೆಕ್ಟಾಗಿ ಸರಿ ಹೋಗುತ್ತೆ. ಇದಕ್ಕಿಂತ ಜಾಸ್ತಿ ಎಲ್ಲ ನೀವು ತಗೊಳ್ಳೋಕೆ ಹೋಗಬೇಡಿ. ಒಂದು ವೇಳೆ ನಿಮಗೇನಾದರೂ ಶೋಲ್ಡರ್ ವಿಡ್ತ್ ಕಡಿಮೆ ಬೇಕು ಅಂದರೆ ಇಲ್ಲಿ ನೀವು ಕಡಿಮೆ ಮಾಡ್ಕೊಳ್ಬೇಕಾಗುತ್ತೆ. ನೆಕ್ ವಿಡ್ತನ್ನು ನೀವು ಕಡಿಮೆನೂ ಮಾಡೋಕ್ಕೆ ಹೋಗಬೇಡಿ, ಜಾಸ್ತಿನೂ ಮಾಡೋಕ್ಕೆ ಹೋಗಬೇಡಿ. ಜಾಸ್ತಿ ಮಾಡಿದ್ದೀರಿ ಅಂದರೆ ಶೋಲ್ಡರ್ ಡ್ರಾಪ್ ಆಗುತ್ತೆ. ಕಡಿಮೆ ಮಾಡ್ಕೊಂಡಿದ್ದೀರಿ ಅಂದರೆ ಒಂದು ಸ್ವಲ್ಪ ಟೈಟ್ ಆಗೋ ಚಾನ್ಸಸ್ ಇರುತ್ತೆ. ಯಾಕೆ ಅಂದರೆ ಇಲ್ಲಿ ನಮಗೆ ನೆಕ್ ಲೆಂತು 8.25 ಇಂಚ್ ಇದೆ, ಅಂದರೆ ಮೀಡಿಯಮ್ ನೆಕ್ ಲೆಂತ್ ಇರೋದರಿಂದ ಈ ಅಳತೆಗೆ 2.25 ಇಂಚು ನೆಕ್ ವಿಡ್ತ್ ಅನ್ನೋದು ಬೇಕಾಗುತ್ತೆ. ನೋಡಿಕೊಂಡು ನೀವು ಮಾರ್ಕ್ ಮಾಡ್ಕೊಳ್ಳಿ. ಈಗ ಇದಕ್ಕೆ ನಾವು ಒಂದು 3/4 ಇಂಚ್ ಆ್ಯಡ್ ಮಾಡಿಕೊಂಡು ಕೆಳಗಡೆ ಮಾರ್ಕ್ ಮಾಡ್ಕೊಳ್ಳೋಣ. ಮಾರ್ಕ್ ಮಾಡಿಕೊಂಡು ಇಲ್ಲೊಂದು ಬಾಕ್ಸ್ ಡ್ರಾ ಮಾಡಿಕೊಂಡು ನೆಕ್ ಶೇಪ್ ಡ್ರಾ ಮಾಡ್ಕೊಳ್ಬೇಕು. ನಾರ್ಮಲಾಗಿ ಪ್ಲೈನ್ ಬ್ಲೌಸಸ್ಗೆಲ್ಲ ಸ್ಕ್ವಯರು ಇಲ್ಲ ರೌಂಡ್ ನೆಕ್ ಇಡ್ತಾರೆ. ನಾನಿಲ್ಲಿ ರೌಂಡ್ ನೆಕ್ಕನ್ನು ಇಡ್ತಾ ಇದ್ದೀನಿ. ನಿಮಗೇನಾದರೂ ಸ್ಕ್ವೇರ್ ನೆಕ್ ಬೇಕು ಅಂದರೆ ನೀವು ಇದೇ ಥರನೇ ಕಟ್ ಮಾಡ್ಕೊಳ್ಬೇಕು. ಇದಿಷ್ಟು ಮಾರ್ಕ್ ಮಾಡಿಕೊಂಡು ಈಗ ನಾವು ಒಂದು ಸಲ ಆರ್ಮೋಲ್ ಲೂಸನ್ನು
ಚೆಕ್ ಮಾಡೋಣ ಕರೆಕ್ಟಾಗಿದೆಯಾ ಅಲ್ವಾ ಅಂತ. ಆರ್ಮ್ ಲೂಸ್ ಇವರಿಗೆ 9 ಇಂಚ್ ಬೇಕಲ್ವಾ, ಇಲ್ಲಿ ಕರೆಕ್ಟಾಗಿ 9 ಇಂಚು ಬರ್ತಾ ಇದೆಯಲ್ವಾ ಅಂತ ಚೆಕ್ ಮಾಡ್ಕೊಳ್ಬೇಕು. ಇಲ್ಲಿ ಶೋಲ್ಡರ್ ಮಾರ್ಜಿನ್ ಬಿಟ್ಟು ಸ್ಟಿಚ್ ನಮಗೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಟೇಪ್ನ ಈ ಥರ ಇಟ್ಕೊಂಡು ಸ್ವಲ್ಪ 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 ತಿರುಗಿಸ್ಕೊಂಡು ಚೆಕ್ ಮಾಡ್ಕೊಳ್ಬೇಕು. ನೋಡಿ ಈ ಥರ ನೀಟಾಗಿ ಸ್ವಲ್ಪ ಸ್ವಲ್ಪ ಟೇಪ್ನ ತಿರುಗಿಸ್ಕೊಳ್ತಾ ಚೆಕ್ ಮಾಡ್ಕೊಳ್ಬೇಕು. ಇಲ್ಲಿ ಇವರಿಗೆ 9 ಇಂಚಿಗಿಂತ 1 ಪಾಯಿಂಟ್ ಅಷ್ಟು ಎಕ್ಸ್ಟ್ರಾ ಬರ್ತಾ ಇದೆ. ಪ್ರಾಬ್ಲಮ್ ಏನೂ ಇಲ್ಲ, ಇದನ್ನು ನಾವು ಸ್ಟಿಚಿಂಗಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ಬೋದು. ಒಂದು ವೇಳೆ ನಿಮ್ಗೇನಾದರೂ 1/4 ಇಂಚು ಅರ್ಧ ಇಂಚು ಹೆಚ್ಚು ಕಡಿಮೆ ಬಂದರೆ ನೀವು ಕೆಳಗಡೆ ಮೇಲೆ ಅಡ್ಜಸ್ಟ್ ಮಾಡಿಕೊಂಡು ನೀವು ಮಾರ್ಕ್ ಮಾಡ್ಕೊಳ್ಬೇಕು. ನೋಡಿ ಇದಿಷ್ಟು ಬ್ಯಾಕ್ ಪಾರ್ಟ್ನ ಮಾರ್ಕಿಂಗ್ ಆಯಿತು. ಇದಿಷ್ಟು ಮಾರ್ಕ್ ಮಾಡಿಕೊಂಡು ಪ್ಲೈನ್ ಬ್ಲೌಸ್ ಆಗಲಿ ಅಥವಾ ಲೈನಿಂಗ್ ಬ್ಲೌಸ್ ಆಗಲಿ ನೆಕ್ ಪಾರ್ಟ್ ಕಡೆ ನೀವು 1/4 ಇಂಚು ಡೌನ್ ಮಾಡ್ಕೊಳ್ಬೇಕಾಗುತ್ತೆ. ಈ ಪ್ಲೈನ್ ಬ್ಲೌಸ್ಗಳಂತೂ ತುಂಬಾ ಎಕ್ಸ್ಪೆಂಡ್ ಆಗೋ ಚಾನ್ಸಸ್ ಇರುತ್ತೆ ಈ ನೆಕ್ ಪಾರ್ಟು. ಅದಕ್ಕೋಸ್ಕರ ಒಂದು 1/4 ಇಂಚಿಗಿಂತ ಕೆಳಗಡೆಗೆ ನೀವು ಮಾರ್ಕ್ ಮಾಡ್ಕೊಳ್ಳಿ. ಇದಿಷ್ಟು ನಾವು ಬ್ಯಾಕ್ ಪಾರ್ಟಲ್ಲಿ ಮಾರ್ಕ್ ಮಾಡ್ಕೊಳ್ಬೇಕು. ಮಾರ್ಕ್ ಮಾಡ್ಕೊಂಡಾದ್ಮೇಲೆ ಯಾವ ರೀತಿ ನಾವು ಮಾರ್ಕ್ ಮಾಡ್ಕೊಂಡಿರ್ತೀವೋ ಅದೇ ಥರ ಸುತ್ತಲೂ ಕಟ್ ಮಾಡ್ಕೊಳ್ಬೇಕು. ನೆಕ್ ಪಾರ್ಟನ್ನು ನಾವು ಆಮೇಲೆ ಕಟ್ ಮಾಡ್ಕೊಳ್ಬೇಕು. ನೋಡಿ ಈ ಥರ ಔಟ್ಲೈನ್ಸ್ ಎಲ್ಲ ಕಟ್ ಮಾಡಿಕೊಂಡು ಇಲ್ಲೇನು ನಾವು ಮಾರ್ಜಿನ್ ತೊಗೊಂಡಿದ್ದೀವೋ ಇಲ್ಲೊಂದು ನಾಚ್ ಹಾಕ್ಕೊಳ್ಬೇಕು. ಚೆಸ್ಟ್ ಲೂಸ್ ಹತ್ರ ನಾಚ್ ಹಾಕ್ಕೊಳ್ಬೇಕು. ಹಾಗೆಯೇ ನೆಕ್ ವಿಡ್ತ್ ಹತ್ರ ನಾಚ್ ಹಾಕ್ಕೊಳ್ಬೇಕು. ಈ ನೆಕ್ ಪಾರ್ಟನ್ನು ನಾವು ಫ್ರಂಟ್ ಪಾರ್ಟ್ ಕಟ್ ಮಾಡಿ ಆದಮೇಲೆ ಕಟ್ ಮಾಡ್ಕೊಳ್ಳೋಣ. ಬ್ಯಾಕ್ ಪಾರ್ಟು ಆಯ್ತಲ್ವ, ಈಗ ಫ್ರಂಟ್ ಪಾರ್ಟ್ ಕಟ್ ಮಾಡ್ಕೊಳ್ಳೋಣ. ಫ್ರಂಟ್ ಪಾರ್ಟಿಗೆ ನಾವಿಲ್ಲಿ ಓಪನ್ ಪಾರ್ಟನ್ನು ನಮ್ಮ ಕಡೆ ಹಾಕ್ಕೊಳ್ಬೇಕು. ಈ ಥರ ಹಾಕ್ಕೊಂಡು ಈ ಕಡೆ ಎಡ್ಜಲ್ಲಿ ಸ್ಟ್ರೈಟ್ ಆಗಿರೋ ಥರ ಒಂದು ಲೈನ್ ಹಾಕ್ಕೊಳ್ಬೇಕು. ಇಲ್ಲಿ ಮಾರ್ಜಿನ್ ತಗೊಂಡು ಒಂದು ಲೈನ್ ಹಾಕ್ಕೊಳ್ಳಿ. ಬ್ಯಾಕ್ ಪಾರ್ಟಲ್ಲಿ ನಾವು ಮಾರ್ಕ್ ಮಾಡ್ಕೊಂಡಿದ್ದೀವಲ್ವ ಅದೇ ಥರ. ಹಾಗೆಯೇ ಈ ಕಡೆ ಎಡ್ಜಲ್ಲಿ ಉಕ್ಸ್ಪಟ್ಟಿ ಕಾಜಾಪಟ್ಟಿ ಮಾರ್ಜಿನ್ಗೆ ನಾವು ಅರ್ಧ ಇಂಚ್ ಎಕ್ಸ್ಟ್ರಾ ತಗೊಂಡು ಈ ರೀತಿ ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ಕೊಳ್ಬೇಕು. ಈ ಥರ ಮಾರ್ಕ್ ಮಾಡಿಕೊಂಡು ಈಗ ಆಲ್ರೆಡಿ ಕಟ್ ಮಾಡ್ಕೊಂಡಿರೋ ಬ್ಯಾಕ್ ಪಾರ್ಟನ್ನು ತಗೊಂಡು ಇದ್ರ ಮೇಲೆ ಈ ಮಾರ್ಜಿನ್ ಬಿಟ್ಟು ಶೋಲ್ಡರ್ ಲೈನ್ ಹತ್ರ ಕರೆಕ್ಟಾಗಿ ಇಟ್ಕೊಳ್ಬೇಕು. ನೋಡಿ ಈ ಥರ ನೀಟಾಗಿ ಇಟ್ಕೊಂಡು ಈಗ ಬ್ಯಾಕ್ ಪಾರ್ಟ್ ಯಾವ ಥರ ಇದೆ ಅದೇ ಥರ ಸುತ್ತಲೂ ಮಾರ್ಕ್ ಮಾಡ್ಕೊಳ್ಬೇಕು. ಸುತ್ತಲೂ ಮಾರ್ಕ್ ಮಾಡಿಕೊಂಡು ನೆಕ್ ವಿಡ್ತ್ ಎಲ್ಲಿಗಿರುತ್ತೋ ಅಲ್ಲಿಗೆ ಮಾರ್ಕ್ ಮಾಡ್ಕೊಳ್ಳಿ. ಚೆಸ್ಟ್ ಲೂಸ್ ಎಲ್ಲಿಗಿರುತ್ತೋ ಅಲ್ಲಿಗೆ ಮಾರ್ಕ್ ಮಾಡಿಕೊಂಡು ಬ್ಯಾಕ್ ಪಾರ್ಟನ್ನು ತೆಗೆದುಬಿಡಿ. ಬ್ಯಾಕ್ ಪಾರ್ಟನ್ನು ತೆಗೆದುಬಿಟ್ಟು ಮೊದಲಿಗೆ ನಾವಿಲ್ಲಿ ಫ್ರಂಟ್ ಆರ್ಮೋಲ್ ಶೇಪ್ ಮಾರ್ಕ್ ಮಾಡ್ಕೊಳ್ಳೋಣ. ಫ್ರಂಟ್ ಆರ್ಮೋಲ್ ಶೇಪ್ಗೆ ಈ ಕಾರ್ನರ್ ಏನಿದೆ ಇಲ್ಲಿ ನಾವು ಅರ್ಧ ಇಂಚು ಒಳಗಡೆ ತಗೊಂಡು ಮಾರ್ಕ್ ಮಾಡ್ಕೊಳ್ಬೇಕು. ನೋಡಿ ಈ ಥರ ಅರ್ಧ ಇಂಚಿಗೆ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಇದಕ್ಕೆ ಜಾಯಿಂಟ್ ಮಾಡ್ಕೊಳ್ಬೇಕು. ಹಾಗೆಯೇ ಇಲ್ಲಿಂದ ಈ ಕಡೆಗೆ ಜಾಯಿಂಟ್ ಮಾಡ್ಕೊಳ್ಬೇಕು. ನೋಡಿ ಈ ಥರ ನಾವು ಫ್ರಂಟ್ ಆರ್ಮೋಲ್ ಶೇಪನ್ನು ಮಾರ್ಕ್ ಮಾಡ್ಕೊಳ್ಬೇಕು. ಈಗ ನಾವು ಫ್ರಂಟ್ ಲೆಂತು ನೆಕ್ ಲೆಂತನ್ನು ಮಾರ್ಕ್ ಮಾಡ್ಕೊಳ್ಬೇಕು. ಫ್ರಂಟ್ ಲೆಂತು ನೆಕ್ ಲೆಂತನ್ನು ನಾವು ಅಳತೆ ಬ್ಲೌಸಲ್ಲಿ ಎಷ್ಟಿದೆ ನೋಡಿಕೊಂಡು ಮಾರ್ಕ್ ಮಾಡ್ಕೊಳ್ಳೋಣ. ಫ್ರಂಟ್ ಲೆಂತನ್ನು ನಾವು ಶೋಲ್ಡರ್ ಸ್ಟಿಚ್ಚಿಂದ ಕ್ರಾಸ್ ಬೆಲ್ಟನ್ನು ಬಿಟ್ಟು ಈ ಲೆಂತ್ ಎಷ್ಟಿದೆ ನೋಡ್ಕೊಳ್ಬೇಕು. ಇಲ್ಲಿ ಇವ್ರಿಗೆ ಫ್ರಂಟ್ ಲೆಂತು 14.25 ಇಂಚಿದೆ. ಈಗ ನೆಕ್ ಲೆಂತ್ ನೋಡೋಣ. ನೆಕ್ ಲೆಂತು ಸಹ ಶೋಲ್ಡರ್ ಸ್ಟಿಚ್ಚಿಂದ ಟೇಪ್ನ ಈ ಥರ ಸ್ಟ್ರೈಟಾಗಿ ಇಟ್ಕೊಂಡು ಈ ಕರ್ವ್ ಶೇಪ್ ಇರುತ್ತೆ ನೋಡಿ, ಈ ಕರ್ವ್ ಶೇಪು ಎಲ್ಲಿಗಿರುತ್ತೋ ಅಲ್ಲಿಗೆ ನೋಡ್ಕೊಳ್ಬೇಕು. 6 ಇಂಚಿದೆ ಇವ್ರಿಗೆ. ನೆಕ್ ಲೆಂತ್ ನೋಡ್ಕೊಂಡಾಯ್ತಲ್ವ. ಈಗ ಉಕ್ಸ್ಪಟ್ಟಿ ಕಾಜಾಪಟ್ಟಿ ಲೆಂತ್ ನೋಡ್ಕೊಳ್ಳೋಣ. ಇದನ್ನು ಸಹ ಕ್ರಾಸ್ ಬೆಲ್ಟನ್ನು ಬಿಟ್ಟು ಲೆಂತನ್ನು ನೋಡ್ಕೊಳ್ಬೇಕು. 5.5 ಇಂಚು ಇವ್ರಿಗೆ ಉಕ್ಸ್ಪಟ್ಟಿ ಲೆಂತ್ ಇದೆ. ಇಲ್ಲಿ ನಿಮಗೆ ಇನ್ನೊಂದು ಡೌಟ್ ಬರ್ಬೋದು, ಬ್ಯಾಕ್ ಪಾರ್ಟಲ್ಲಿ ನಾವು ಲೆಂತನ್ನು ಜಾಸ್ತಿ ಮಾಡಿದ್ದೀವಿ ಅಲ್ವಾ, ಫ್ರಂಟಲ್ಲೂ ಜಾಸ್ತಿ ಮಾಡ್ಕೊಳ್ಬೇಕಾ ಅಂತ ಡೌಟ್ ಬರುತ್ತೆ. ಹೌದು, ನಾವು ಬ್ಯಾಕ್ ಪಾರ್ಟಲ್ಲಿ ಲೆಂತ್ ಜಾಸ್ತಿ ಮಾಡಿದ್ದೀವಿ ಅಂದರೆ ಫ್ರಂಟಲ್ಲೂ ಸಹ ಲೆಂತನ್ನು ನಾವು ಜಾಸ್ತಿ ತಗೊಳ್ಬೇಕು. ಇಲ್ಲಿ ನಾನು ಈ ಲೆಂತನ್ನು ಜಾಸ್ತಿ ತಗೊಳ್ತಾ ಇಲ್ಲ, ಯಾಕೆಂದರೆ ಆಲ್ರೆಡಿ ಇವ್ರಿಗೆ 14.25 ಇಂಚು ಈ ಲೆಂತ್ ಇದೆ. ಅದಕ್ಕೋಸ್ಕರ ನಾನು ಲೆಂತ್ ಜಾಸ್ತಿ ತಗೊಳ್ಳೋದಿಲ್ಲ. ಕ್ರಾಸ್ ಬೆಲ್ಟ್ ಲೆಂತನ್ನು ನಾನು ಹೆಚ್ಚಿಸ್ಕೊಳ್ತೀನಿ. ಇಲ್ಲಿ ಇವ್ರಿಗೆ ಕ್ರಾಸ್ ಬೆಲ್ಟ್ ಲೆಂತು ಕಡಿಮೆ ಇದೆ, ಇದನ್ನು ನಾನು ಸ್ವಲ್ಪ ಎಕ್ಸ್ಟ್ರಾ ತಗೊಳ್ತೀನಿ. ಆಗ ನಮಗೆ ಕರೆಕ್ಟಾಗಿ ಬ್ಯಾಲೆನ್ಸ್ ಆಗುತ್ತೆ ಫ್ರಂಟು ಬ್ಯಾಕು. ಈ ರೀತಿ ನೀವು ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಬೇಕಾಗುತ್ತೆ.
ಸ್ವಲ್ಪ ನಿಮಗೆ ಎಕ್ಸ್ಪೀರಿಯೆನ್ಸ್ ಆಗಿದೆ ಅಂದರೆ ಫ್ರಂಟ್ ಲೆಂತ್ ನಾವು ಯಾವ ರೀತಿ ತೊಗೊಳ್ಬೇಕು, ಎಷ್ಟಿದ್ರೆ ಕರೆಕ್ಟಾಗಿ ಸರಿ ಹೋಗುತ್ತೆ. ಬ್ಯಾಕಲ್ಲಿ ನಾವು ಲೆಂತ್ ಜಾಸ್ತಿ ತೊಗೊಂಡ್ರೆ ಫ್ರಂಟಲ್ಲಿ ಎಷ್ಟು ಇಡಬೇಕು ಇದನ್ನೆಲ್ಲ ನೀವು ಕಲ್ತ್ಕೊಳ್ತಾ ಹೋಗ್ತೀರಾ. ಒಂದು ವೇಳೆ ನಿಮಗೆ ಇದೇ ಅಳತೆಗೆ ಫ್ರಂಟ್ ಲೆಂತು 14 ಇಂಚಿಗಿಂತ ಕಡಿಮೆ ಇದೆ ಅಂದ್ಕೊಳ್ಳಿ, ಆಗ ನೀವು ಈ ಲೆಂತನ್ನು ಒಂದು ಅರ್ಧ ಇಂಚು ಎಕ್ಸ್ಟ್ರಾ ತೊಗೊಂಡು ಮಾರ್ಕ್ ಮಾಡ್ಕೊಳ್ಬೋದು. ಇಲ್ಲಿ ಇವ್ರಿಗೆ ಆಲ್ರೆಡಿ 14.25 ಇಂಚು ಲೆಂತ್ ಇದೆ. ಇದಕ್ಕೆ ನಾವು 1 ಇಂಚ್ ಆ್ಯಡ್ ಮಾಡ್ಕೊಂಡಿದ್ದೀವಿ ಅಂದರೆ 15.25 ಇಂಚು ಬರುತ್ತೆ. ಅದಕ್ಕೋಸ್ಕರ ನಾವಿಲ್ಲಿ ಕ್ರಾಸ್ ಬೆಲ್ಟ್ ಲೆಂತನ್ನು ಹೆಚ್ಚಿಸ್ಕೊಳ್ಬೇಕು. 14 ಇಂಚಿದೆ ಅಂದರೆ ಓಕೆ, 14 ಇಂಚಿಗಿಂತ ಕಡಿಮೆ ಅಂದರೆ 13-13.5 ಇಂಚ್ ಏನಾದರೂ ಇದ್ದರೆ ನೀವು ಅರ್ಧ ಇಂಚು ಈ ಲೆಂತನ್ನು ಹೆಚ್ಚಿಸ್ಕೊಳ್ಳಿ. ಕ್ರಾಸ್ ಬೆಲ್ಟ್ ಎಷ್ಟು ಇರುತ್ತೋ ಅಷ್ಟೇ ಇಟ್ಕೊಳ್ಳಿ. 14 ಇಂಚಿಗಿಂತ ಸ್ವಲ್ಪ ಜಾಸ್ತಿನೇ ಇದೆ ಈ ಲೆಂತು ಅಂದರೆ ನೀವು ಕ್ರಾಸ್ ಬೆಲ್ಟನ್ನು ಹೆಚ್ಚಿಸ್ಕೊಳ್ಬೇಕಾಗತ್ತೆ. ಈ ಟಿಪ್ಸ್ನ ಈ ಪಾಯಿಂಟ್ಸ್ ಎಲ್ಲ ನೀವು ಹೋಗ್ತಾ ಹೋಗ್ತಾ ಕಲಿತಾ ನಿಮಗೆ ಅರ್ಥ ಆಗುತ್ತೆ. ಇಲ್ಲಿ ನಾನು ರೆಡಿ ಲೆಂತ್ಗೆ 1 ಇಂಚ್ ಎಕ್ಸ್ಟ್ರಾ ಆ್ಯಡ್ ಮಾಡಿಕೊಂಡು 15.25 ಇಂಚ್ ತಗೊಳ್ತಾ ಇದ್ದೀನಿ. ಲೆಂತ್ ತಗೊಂಡು ಇಲ್ಲೂ ಸಹ ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ಕೊಳ್ಬೇಕು. ಫ್ರಂಟ್ ಲೆಂತ್ ಆಯಿತು. ಈಗ ನೆಕ್ ಲೆಂತ್ ಮಾರ್ಕ್ ಮಾಡ್ಕೊಳ್ಬೇಕು. ನೆಕ್ ಲೆಂತು ನಾನಿಲ್ಲಿ ಒಂದು ಅರ್ಧ ಇಂಚು ಎಕ್ಸ್ಟ್ರಾ ತೊಗೊಳ್ತೀನಿ. 6 ಇಂಚು ಇವ್ರಿಗೆ ರೆಡಿ ಇದೆ. ನಾರ್ಮಲ್ಲಾಗಿ ನಾವು ಇದಕ್ಕೆ 1/4 ಇಂಚ್ ಎಕ್ಸ್ಟ್ರಾ ಆ್ಯಡ್ ಮಾಡಿಕೊಂಡು ಮಾರ್ಕ್ ಮಾಡ್ಕೊಳ್ತೀವಿ. ಇವ್ರಿಗೆ ತುಂಬ ಕಡಿಮೆ ಇದೆ, ಅದಕ್ಕೋಸ್ಕರ ನಾನು ಒಂದು 1/4 ಇಂಚು ಎಕ್ಸ್ಟ್ರಾ ತೊಗೊಂಡು ಮಾರ್ಕ್ ಮಾಡ್ಕೊಳ್ತೀನಿ. ಈ ನೆಕ್ ಲೆಂತನ್ನು ನಾವು ತುಂಬ ಕಡಿಮೆ ಇಟ್ಟರು ಈ ಚೆಸ್ಟ್ ಭಾಗದಲ್ಲಿ ಫಿಟ್ಟಿಂಗ್ ಕರೆಕ್ಟಾಗಿ ಬರೋದಿಲ್ಲ. ತುಂಬ ಜಾಸ್ತಿ ಇಟ್ಟರೂ ಸಹ ಫಿಟ್ಟಿಂಗ್ ಅನ್ನೋದು ಫ್ರಂಟಲ್ಲಿ ಕರೆಕ್ಟಾಗಿ ಬರೋದಿಲ್ಲ. ನೋಡ್ಕೊಳ್ಳಿ, 6.5ಇಂದ 7 ಇಂಚು 7.5 ಇಂಚ್ವರೆಗೂ ಈ ಅಳತೆಗೆ ಇಡ್ಬೋದು. ಅದಕ್ಕಿಂತ ಜಾಸ್ತಿ ಬೇಡ, ಅದಕ್ಕಿಂತ ಕಡಿಮೆ ಬೇಡ. 6 ಇಂಚ್ ಅನ್ನೋದು ತುಂಬ ಕಡಿಮೆ ಆಗಿಬಿಡುತ್ತೆ. ಅದಕ್ಕೋಸ್ಕರ ನಾನು ಸ್ವಲ್ಪ ಎಕ್ಸ್ಟ್ರಾ ತೊಗೊಂಡಿದ್ದೀನಿ. ಇನ್ನು ಈ ಬಿಡ್ತಿಗೆ ನಾವು ಫ್ರಂಟಲ್ಲಿ ಅರ್ಧ ಇಂಚ್ ಮಾತ್ರ ಎಕ್ಸ್ಟ್ರಾ ತೊಗೊಳ್ಬೇಕು. 2.25 ಇಂಚು ಇಲ್ಲಿ ನೆಕ್ ಬಿಡ್ತಿದೆ, ಇದಕ್ಕೆ ನಾವು ಎಕ್ಸ್ಟ್ರಾ ಅರ್ಧ ಇಂಚ್ ತೊಗೊಂಡು ಮಾರ್ಕ್ ಮಾಡ್ಕೊಳ್ಬೇಕು. ಬ್ಯಾಕ್ ಪಾರ್ಟಲ್ಲಿ ನಾವು ಬ್ರಾಡ್ ಹಾಕ್ಕೊಳ್ತೀವಿ ಅನ್ನೋಂಗಿದ್ರೆ 1 ಇಂಚು 3/4 ಇಂಚು ತೊಗೊಳ್ತೀವಿ. ಫ್ರಂಟಲ್ಲಿ ಯಾವುದೇ ಅಳತೆಗಾದರೂ ಅರ್ಧ ಇಂಚು ಸಾಕಾಗುತ್ತೆ, ಅದಕ್ಕಿಂತ ಜಾಸ್ತಿ ಬಿಡ್ತು ಇಲ್ಲಿ ನೀವು ತೊಗೊಳಕ್ಕೆ ಹೋಗಬೇಡಿ. ಈ ಥರ ಮಾರ್ಕ್ ಮಾಡಿಕೊಂಡು ಇಲ್ಲಿ ನಾವು ನೆಕ್ ಶೇಪ್ ಡ್ರಾ ಮಾಡ್ಕೊಳ್ಬೇಕು. ಈಗ ನಾವು ಉಕ್ಸ್ಪಟ್ಟಿ ಕಡೆ ಲೆಂತ್ ಮಾರ್ಕ್ ಮಾಡ್ಕೊಳ್ಬೇಕು. ಇಲ್ಲಿ ಒಂದು 1/4 ಇಂಚು ವಿಡ್ತನ್ನು ಬಿಟ್ಟು ಇಲ್ಲಿಂದ ರೆಡಿ ನಮ್ಗೆ ಎಷ್ಟು ಬೇಕೋ ಅದಕ್ಕೆ 1 ಇಂಚು ಎಕ್ಸ್ಟ್ರಾ ಆ್ಯಡ್ ಮಾಡಿಕೊಂಡು ನಾವಿಲ್ಲಿ ಮಾರ್ಕ್ ಮಾಡ್ಕೊಳ್ಬೇಕು. 5.25 ಇಂಚು ಉಕ್ಸ್ಪಟ್ಟಿ ಕಡೆ ಲೆಂತ್ ಇದೆ, ಅದಕ್ಕೋಸ್ಕರ ಈಗ ಇಲ್ಲಿ ಉಕ್ಸ್ಪಟ್ಟಿ ಕಾಜಾಪಟ್ಟಿ ಮಾರ್ಜಿನ್ ಬಿಟ್ಟು ಇಲ್ಲಿಂದ 2.25 ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಇಲ್ಲಿಗೆ ಜಾಯಿಂಟ್ ಮಾಡ್ಕೊಳ್ಬೇಕು. ಇದಿಷ್ಟು ಫ್ರಂಟ್ ಪಾರ್ಟಲ್ಲಿ ಮಾರ್ಕ್ ಮಾಡಿಕೊಂಡು ಈಗ ನಾವು ಡಾಟ್ಸನ್ನು ಮಾರ್ಕ್ ಮಾಡ್ಕೊಳ್ಬೇಕು. ಡಾಟ್ಸಲ್ಲಿ ಈ ಕಪ್ ಸೈಜ್ ಅನ್ನೋದು ನಮಗೆ ಕರೆಕ್ಟಾಗಿ ಬರಬೇಕಾದ್ರೆ ಈ ಮೈನ್ ಡಾಟನ್ನು ನಾವು ಕರೆಕ್ಟಾಗಿ ಹಿಡಿಬೇಕು. ಇದನ್ನು ನಾವು ಚೆಸ್ಟ್ ಲೂಸ್ ಬೇಸ್ ಮೇಲೆ ತಗೊಳ್ತೀವಿ. ಇಲ್ಲಿ ಇವರಿಗೆ ಎದೆ ಸುತ್ತಳತೆ 41 ಇಂಚಿದೆ. 41 ಇಂಚು ಎದೆ ಸುತ್ತಳತೆ ಇರುವಂಥವ್ರಿಗೆ ನಾವು 2.25 ಇಂಚು ಡಾಟ್ ವಿಡ್ತನ್ನು ತಗೊಳ್ಬೇಕು. ಮೈನ್ ಡಾಟ್ ವಿಡ್ತು ನೀವು 2.25 ಇಂಚನ್ನು ತಗೊಳ್ಬೇಕಾಗುತ್ತೆ ಈ ಅಳತೆಗೆ. ಒಂದು ವೇಳೆ ಚೆಸ್ಟ್ ಭಾಗ ತುಂಬ ಜಾಸ್ತಿ ಇದೆ ಅಂದರೆ ಒಂದು 1/4 ಇಂಚು ನೀವು ಎಕ್ಸ್ಟ್ರಾ ತಗೊಳ್ಳಿ. ತುಂಬ ಕಡಿಮೆ ಇದೆ ಅಂದರೆ ಒಂದು 1/4 ಇಂಚು ಕಡಿಮೆ ತೊಗೊಂಡು ನೀವು ಅಡ್ಜಸ್ಟ್ ಮಾಡ್ಕೊಳ್ಬೇಕು. ನೋಡ್ಕೊಳ್ಳಿ, ಕೆಲವರಿಗೆಲ್ಲ ಇದೇ ಸೈಜಲ್ಲೇ ಕಪ್ ಸೈಜು ಕಡಿಮೆನೂ ಇರ್ಬೋದು ಜಾಸ್ತಿನೂ ಇರ್ಬೋದು. ನೋಡಿಕೊಂಡು ನೀವು ಮಾರ್ಕ್ ಮಾಡ್ಕೊಳ್ಬೇಕು. ಮೀಡಿಯಮ್ ಆಗಿ ಚೆಸ್ಟ್ ಭಾಗ ಇದೆ ಅಂದರೆ ಈ ಅಳತೆಗೆ ಈ ಬಿಡ್ತು ಕರೆಕ್ಟಾಗಿ ಸರಿ ಹೋಗುತ್ತೆ. ಒಂದು ವೇಳೆ ಏನಾದರೂ ಹೆಚ್ಚು ಕಡಿಮೆ ಇದ್ದರೆ ನೀವು ಅಡ್ಜಸ್ಟ್ ಮಾಡಿಕೊಂಡು ಮಾರ್ಕ್ ಮಾಡ್ಕೊಳ್ಬೇಕು. ಈಗ ಇಲ್ಲಿಂದ ನಾವು ಸೈಡ್ ಲೆಂತನ್ನು ತಗೊಳ್ಬೇಕು. ಸೈಡ್ ಲೆಂತು 1 ಇಂಚಷ್ಟು ನೀವು ಮೇಲಕ್ಕೆ ತಗೊಳ್ಳಿ. 1 ಇಲ್ಲ 1/4 ಇಂಚಷ್ಟು ಮೇಲಕ್ಕೆ ಈ ರೀತಿ ಕ್ರಾಸಾಗಿ ಮಾರ್ಕ್ ಮಾಡ್ಕೊಳ್ಳಿ. ಮಾರ್ಕ್ ಮಾಡಿಕೊಂಡು ಇಲ್ಲಿ ನಾವು ಸೊಂಟದ ಲೂಸನ್ನು ಮಾರ್ಕ್ ಮಾಡ್ಕೊಳ್ಬೇಕು. ಸೊಂಟದ ಲೂಸು ಬ್ಯಾಕ್ ಪಾರ್ಟಲ್ಲಿ ಎಷ್ಟಿಟ್ಟಿದ್ದೀವೋ ಅಷ್ಟೇ ಫ್ರಂಟಲ್ಲಿ ಇಡಬೇಕು. ಇಲ್ಲಾಂದರೆ ನಿಮಗೆ ಫ್ರಂಟಲ್ಲಿ ಉಕ್ಸ್ಪಟ್ಟಿ ಕಾಜಾಪಟ್ಟಿ ಹತ್ರ ಗ್ಯಾಪ್ ಬಂದುಬಿಡುತ್ತೆ. ಇಲ್ಲಿಂದ ಇಲ್ಲಿಗೆ ಬಿಡ್ತು ಎಷ್ಟಿದೆ ನೋಡಿಕೊಂಡು ಈ ಬಿಡ್ತು ಬಿಟ್ಟು ಬ್ಯಾಕ್ ಪಾರ್ಟಲ್ಲಿ ನಾವು ಎಷ್ಟಿಟ್ಟಿದ್ದೀವಿ 9.25 ಇಂಚು 9.25 ಇಂಚಿಗೆ ಮಾರ್ಕ್ ಮಾಡಿಕೊಂಡು ಅಲ್ಲಿಂದ ಮಾರ್ಜಿನ್ ನಾವು 2 ಇಂಚ್ ಎಕ್ಸ್ಟ್ರಾ ತೊಗೊಂಡು ಮಾರ್ಕ್ ಮಾಡ್ಕೊಳ್ಬೇಕು. ಮಾರ್ಕ್ ಮಾಡಿಕೊಂಡು ಚೆಸ್ಟ್ ಲೂಸ್ಗೆ ಜಾಯಿಂಟ್ ಮಾಡ್ಕೊಳ್ಬೇಕು. ಇನ್ನು ಇಲ್ಲಿ ನಾವು ಡಾಟ್ ಲೆಂತನ್ನು 2.25ಇಂದ 2.25 ಇಂಚು ತಗೊಳ್ಳೋಣ. ಬ್ಲೌಸ್ ಲೆಂತ್ ಜಾಸ್ತಿ ಇರೋದ್ರಿಂದ ನಾನಿಲ್ಲಿ 2.25 ಇಂಚು ತಗೊಳ್ತಾ ಇದ್ದೀನಿ. ನಾರ್ಮಲಾಗಿ ನಮಗೆ 2.25 ಇಂಚೇ ಸಾಕಾಗುತ್ತೆ.
ಸ್ವಲ್ಪ ನಿಮಗೆ ಬ್ಲೌಸ್ ಲೆಂತ್ ಜಾಸ್ತಿ ಇದೆ ಅಂದರೆ 1.25 ಇಂಚ್ ಲೆಂತನ್ನು ತಗೊಳ್ಳಿ. ಇನ್ನು ಉಕ್ಸ್ಪಟ್ಟಿ ಕಡೆ ಡಾಟ್ಗೆ ನಾವು ಈ ಲೆಂತಲ್ಲಿ ಅರ್ಧಕ್ಕೊಂದು ಮಾರ್ಕ್ ಮಾಡ್ಕೊಳ್ಬೇಕು. ಇಲ್ಲಿ ನಾನು ಅಂದಾಜಿನ ಮೇಲೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ಅಲ್ವಾ, ನೀವು ಟೇಪನ್ನು ಇಟ್ಕೊಂಡು ಮಾರ್ಕ್ ಮಾಡ್ಕೊಳ್ಳಿ. ವಿಡ್ತು ಈ ಕಡೆ 1/4 ಇಂಚು, ಈ ಕಡೆ 1/4 ಇಂಚ್ ತಗೊಳ್ಬೇಕು. ಈ ಲೆಂತು ಸಹ 2.25 ಇಂಚ್ ತಗೊಳ್ಳಿ. ಇನ್ನು ನಾವಿಲ್ಲಿ ಆರ್ಮೋಲ್ ಡಾಟನ್ನು ಮಾರ್ಕ್ ಮಾಡ್ಕೊಳ್ಬೇಕು. ಈ ಡಾಟ್ಗೆ ಈ ಡಾಟ್ ನೇರಕ್ಕೆ ಸ್ಕೇಲ್ನ ಈ ಥರ ಇಟ್ಕೊಂಡು ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ಕೊಳ್ಳಿ. ವಿಡ್ತು ಈ ಕಡೆ 1/4 ಇಂಚ್ ತಗೊಳ್ಳಿ, ಈ ಕಡೆ 1/4 ಇಂಚ್ ತಗೊಳ್ಳಿ. ಲೆಂತ್ ಎಷ್ಟು ತಗೊಳ್ಬೇಕು ಅಂದರೆ ಇವೆರಡರ ಮಧ್ಯೆ ಗ್ಯಾಪ್ ಇರುತ್ತಲ್ವ, ಇದನ್ನೇ ತಗೊಂಡು ನೀವು ಇಲ್ಲಿ ಮಾರ್ಕ್ ಮಾಡ್ಕೊಳ್ಳಿ. ಕರೆಕ್ಟಾಗಿ ಸರಿ ಹೋಗುತ್ತೆ ನೋಡಿ. ಇದಿಷ್ಟೇ ನಾವು ಫ್ರಂಟ್ ಪಾರ್ಟಲ್ಲಿ ಮಾರ್ಕ್ ಮಾಡ್ಕೊಳ್ತೀವಿ. ಇದಿಷ್ಟು ಮಾರ್ಕ್ ಮಾಡ್ಕೊಂಡಾದ್ಮೇಲೆ ಈಗ ನಾವು ಕ್ರಾಸ್ ಬೆಲ್ಟ್ ಮಾರ್ಕಿಂಗನ್ನು ಮಾಡ್ಕೊಳ್ಬೇಕು. ಕ್ರಾಸ್ ಬೆಲ್ಟ್ಗೆ ಇಲ್ಲಿ ಕ್ಲಾತ್ ಉಳಿದಿದೆ ಅಂದರೆ ಇದ್ರ ಕೆಳಗಡೆನೆ ಮಾರ್ಕ್ ಮಾಡಿಕೊಂಡು ಎರಡು ಒಂದೇ ಸಲ ಕಟ್ ಮಾಡ್ಕೊಳ್ಬೇಕು. ಇಲ್ಲಿ ನಾವು ಅಳತೆ ಬ್ಲೌಸಲ್ಲಿ ಕ್ರಾಸ್ ಬೆಲ್ಟ್ ಲೆಂತ್ ಎಷ್ಟಿದೆ ನೋಡೋಣ. ಉಕ್ಸ್ಪಟ್ಟಿ ಕಡೆ 3 ಇಂಚ್ ಇದೆ, ಈ ಸೈಡಲ್ಲಿ 2.25 ಇಂಚ್ ಇದೆ. ಇದಕ್ಕೆ ನಾವು ಅರ್ಧ ಇಂಚು ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊಳ್ಬೇಕು. ಇಲ್ಲಿ ನಾವು 3.5 ಇಂಚ್ ತಗೊಳ್ಬೇಕು, ಸೈಡಲ್ಲಿ 2.25 ಇಂಚ್ ತಗೊಳ್ಬೇಕು. ಅಂದರೆ ರೆಡಿ ನಾವು ಅಷ್ಟು ತಗೊಳ್ಬೇಕು. ರೆಡಿ ಅಷ್ಟು ತಗೊಂಡು ಅದಕ್ಕೆ ನಾವು ಮಾರ್ಜಿನು 1 ಇಂಚ್ ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊಳ್ಬೇಕು. ಮೇಲೆ ಕೆಳಗಡೆ ಮಾರ್ಜಿನ್ ಬೇಕಾಗುತ್ತೆ ಅಲ್ವಾ, ಅದಕ್ಕೋಸ್ಕರ ನಾವು 1 ಇಂಚ್ ಎಕ್ಸ್ಟ್ರಾ ತಗೊಂಡು ಮಾರ್ಕ್ ಮಾಡ್ಕೊಳ್ಬೇಕು. ಮಾರ್ಕ್ ಮಾಡಿಕೊಂಡು ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ಕೊಳ್ಬೇಕು. ಇಲ್ಲಿ ನಾನು ಬ್ಯಾಕ್ ಪಾರ್ಟಲ್ಲಿ ಲೆಂತ್ ಜಾಸ್ತಿ ತೊಗೊಂಡಿರೋದ್ರಿಂದ 1/2 ಇಂಚ್ ಲೆಂತನ್ನು ಎಕ್ಸ್ಟ್ರಾ ತೊಗೊಂಡಿದ್ದೀನಿ. ನೀವು ಲೆಂತ್ ತೊಗೊಂಡಿಲ್ಲ ಅಂದರೆ ನಿಮ್ಗೆ ಅಳತೆ ಬ್ಲೌಸಲ್ಲಿ ಎಷ್ಟಿರುತ್ತೋ ಅಷ್ಟೇ ನೀವು ತಗೊಳ್ಬೇಕು. ಈ ಥರ ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ಕೊಂಡು ಈಗ ನಾವು ಈ ಡಾಟ್ ಶೇಪ್ ಬರುತ್ತೆ ಅಲ್ವಾ, ಇಲ್ಲಿ ನಾವು ಲೆಂತ್ ಎಷ್ಟು ತಗೊಳ್ಬೇಕು ಅಂದರೆ ಈ ಲೆಂತಲ್ಲಿ ನಾವು 1/4 ಇಂಚಷ್ಟು ಕಡಿಮೆ ತಗೊಂಡು ಮಾರ್ಕ್ ಮಾಡ್ಕೊಳ್ಬೇಕು. ಸೈಡಲ್ಲಿ 2.25 ಇಂಚ್ ರೆಡಿ ಬೇಕು, 3.25 ಇಂಚು ತಗೊಳ್ಬೇಕು. ಈಗ ಈ ಮಾರ್ಕಿಂಗ್ಸ್ನೆಲ್ಲ ಜಾಯಿಂಟ್ ಮಾಡ್ಕೊಳ್ಬೇಕು. ಕ್ರಾಸ್ ಬೆಲ್ಟ್ ಲೆಂತ್ ಆಯ್ತಲ್ವಾ, ಈಗ ವಿಡ್ತ್ ಮಾರ್ಕ್ ಮಾಡ್ಕೊಳ್ಬೇಕು. ವಿಡ್ತ್ ನಾವು ಎಷ್ಟು ತಗೊಳ್ಬೇಕು ಅಂದರೆ ಬ್ಯಾಕ್ ಪಾರ್ಟನ್ನು ತಗೊಳ್ಳಿ. ಬ್ಯಾಕ್ ಪಾರ್ಟ್ ತಗೊಂಡು ಇದರ ವಿಡ್ತ್ ಎಷ್ಟಿದೆ ಅಷ್ಟು ತಗೊಂಡಿದ್ದೀರಿ ಅಂದರೆ ಕರೆಕ್ಟಾಗಿ ಸರಿ ಹೋಗುತ್ತೆ. ಈ ಥರ ಇಟ್ಕೊಂಡು ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲಿ ನಾವು ಕ್ರಾಸ್ ಬೆಲ್ಟ್ಗೂ ಸಹ ಮಾರ್ಕ್ ಮಾಡ್ಕೊಂಡಾಯಿತು. ಈಗ ಇದನ್ನು ಕಟ್ ಮಾಡ್ಕೊಳ್ಳೋಣ. ನೋಡಿ, ಇಲ್ಲಿ ನಾವು ಫ್ರಂಟ್ ಪಾರ್ಟನ್ನು ಕಟ್ ಮಾಡ್ಕೊಂಡಾಯಿತು. ಈ ಥರ ಕಟ್ ಮಾಡಿಕೊಂಡು ಈ ಡಾಟ್ಸ್ ಹತ್ರ ನಾಚ್ ಹಾಕ್ಕೊಳ್ಳಿ. ಈಗ ಫ್ರಂಟಲ್ಲಿ ನೆಕ್ ಪಾರ್ಟ್ ಹತ್ರ ನಾವು 1/4 ಇಂಚ್ ಡೌನ್ ಮಾಡ್ಕೊಳ್ಬೇಕು. ಬ್ಯಾಕ್ ಪಾರ್ಟಲ್ಲಿ ಯಾವ ರೀತಿ ಡೌನ್ ಮಾಡ್ಕೊಂಡಿದ್ದೀವೋ ಸೇಮ್ ಅದೇ ಥರ ಫ್ರಂಟ್ ಪಾರ್ಟಲ್ಲೂ ಸಹ 1/4 ಇಂಚ್ಗಿಂತ 1 ಪಾಯಿಂಟ್ ಅಷ್ಟು ಎಕ್ಸ್ಟ್ರಾನೇ ನೀವು ಕಟ್ ಮಾಡಿ ತೆಗೀರಿ. ಪ್ಲೈನ್ ಬ್ಲೌಸಲ್ಲಿ ಎಕ್ಸ್ಪೆಂಡ್ ಆಗೋ ಚಾನ್ಸಸ್ಸು ತುಂಬಾ ಇರುತ್ತೆ ಪ್ಲೈನ್ ಬ್ಲೌಸ್ಗಳಲ್ಲಿ, ಅದಕ್ಕೋಸ್ಕರ 1 ಪಾಯಿಂಟ್ ಅಷ್ಟು ನೀವು ಎಕ್ಸ್ಟ್ರಾನೇ ಕಟ್ ಮಾಡಿ. ಇನ್ನು ಉಕ್ಸ್ಪಟ್ಟಿ ಕಾಜಾಪಟ್ಟಿ ಹತ್ರ 1/4 ಇಂಚ್ ಬಿಟ್ಟು ಇನ್ನು 1/4 ಇಂಚನ್ನು ನಾವು ಕಟ್ ಮಾಡ್ಕೊಳ್ಬೇಕು. ಇಲ್ಲಿಂದ ಇಷ್ಟರಲ್ಲೇ ಕಟ್ ಮಾಡ್ಕೊಳ್ಬೇಕು. ನೋಡಿ, ಇಲ್ಲಿ ನಾನು ಫ್ರಂಟ್ ಪಾರ್ಟನ್ನು ಕಟ್ ಮಾಡಿ ತೋರಿಸಿದ್ದೀನಿ, ಕ್ರಾಸ್ ಬೆಲ್ಟು ಬ್ಯಾಕ್ ಪಾರ್ಟನ್ನು ಕಟ್ ಮಾಡಿ ತೋರಿಸಿದ್ದೀನಿ, ಸ್ಲೀವ್ಸ್ನು ಕಟ್ ಮಾಡಿ ತೋರಿಸಿದ್ದೀನಿ. ಇನ್ನು ಇದಕ್ಕೆ ನಾವು ಕ್ರಾಸ್ ಬೆಲ್ಟ್ಗೆ ಎಕ್ಸ್ಟ್ರಾ 2 ಪೀಸನ್ನು ಇದೇ ಕ್ಲಾತಲ್ಲೇ ಕಟ್ ಮಾಡ್ಕೊಳ್ಬೇಕು. ಕ್ಲಾತ್ ನಿಮಗೆ ಉಳಿದಿದೆ ಅಂದರೆ ಇದೇ ಕ್ಲಾತಲ್ಲೇ ಕಟ್ ಮಾಡ್ಕೊಳ್ಳಿ. ಹಾಗೆಯೇ ಇದೇ ಕ್ಲಾತಲ್ಲೇ ನಾವು ನೆಕ್ ಪೀಸಸನ್ನು ಕಟ್ ಮಾಡ್ಕೊಳ್ಬೇಕು. ನೆಕ್ಕಿಗೆ ನಾವು ಕ್ರಾಸ್ ಪೀಸಸನ್ನು ಕಟ್ ಮಾಡ್ಕೊಳ್ಬೇಕಾಗುತ್ತೆ. ಪೈಪಿಂಗ್ ಕೊಡೋಂಗಿದ್ರೆ ಕಂಪಲ್ಸರಿ ನೀವು ಇದೇ ಕ್ಲಾತಲ್ಲೇ ಕಟ್ ಮಾಡ್ಕೊಳ್ಬೇಕು. ಒಂದು ವೇಳೆ ನಿಮ್ಗೇನಾದರೂ ಕ್ಲಾತ್ ಉಳಿದಿಲ್ಲ ಅನ್ನೋಂಗಿದ್ರೆ ನೀವು ಎಮ್ಮಿಂಗ್ ಪಟ್ಟಿಯನ್ನು ಸ್ಟಿಚ್ ಮಾಡ್ಕೊಳ್ಳಿ. ಸೇಮ್ ಕಲರು ಬೇರೆ ಕ್ಲಾತನ್ನು ನೀವು ಯೂಸ್ ಮಾಡಿಕೊಂಡು ಎಮ್ಮಿಂಗ್ ಪಟ್ಟಿಯನ್ನು ಸ್ಟಿಚ್ ಮಾಡ್ಕೊಳ್ಬೋದು. ಪೈಪಿಂಗ್ ಕೊಡಬೇಕಾದ್ರೆ ಕಂಪಲ್ಸರಿ ನೀವು ಇದೇ ಕ್ಲಾತಲ್ಲೇ ಪೀಸಸನ್ನು ಕಟ್ ಮಾಡ್ಕೊಳ್ಬೇಕು. ಇದನ್ನು ನೀವು ನೋಡ್ಕೊಳ್ಳಿ. ಇಲ್ಲಿ ನನಗೆ ಕ್ಲಾತ್ ಉಳಿದಿದೆ, ಇದೇ ಕ್ಲಾತಲ್ಲಿ ನಾನು ಕ್ರಾಸ್ ಪೀಸಸನ್ನು ಕಟ್ ಮಾಡ್ಕೊಳ್ತೀನಿ. ಆಲ್ರೆಡಿ ನಾನು ಕ್ರಾಸ್ ಪೀಸಸ್ ಯಾವ ರೀತಿ ಕಟ್ ಮಾಡ್ಕೊಳ್ಬೇಕು ಅಂತ ತೋರಿಸಿದ್ದೀನಿ, ಅದಕ್ಕೋಸ್ಕರ ತೋರಿಸ್ತಾ ಇಲ್ಲ. ನೋಡಿದ್ರಲ್ಲ, ಇವತ್ತಿನ ವಿಡಿಯೋದಲ್ಲಿ ಪ್ಲೈನ್ ಬ್ಲೌಸನ್ನು ಈಸಿಯಾಗಿ ನಾವು ಯಾವ ರೀತಿ ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೊಳ್ಬೇಕು ಅಂತ ತೋರಿಸಿದ್ದೀನಿ.
ಹಾಗೆಯೇ ಬ್ಲೌಸ್ ಲೆಂತನ್ನು ನಾವು ಹೆಚ್ಚಿಸ್ಕೊಂಡಾಗ ಯಾವ ರೀತಿ ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೊಳ್ಬೇಕು ಅಂತಲೂ ಸಹ ಹೇಳ್ಕೊಟ್ಟಿದ್ದೀನಿ. ಇನ್ನು ಈ ಪ್ಲೈನ್ ಬ್ಲೌಸ್ ಸ್ಟಿಚಿಂಗ್ ವಿಡಿಯೋಸ್ ಏನಾದರೂ ನಿಮಗೆ ಬೇಕು ಅಂದರೆ ನನ್ನ ಚಾನಲಲ್ಲಿ ಸಿಗುತ್ತೆ, ಒಂದ್ಸಲ ನೀವು ಚೆಕ್ ಮಾಡ್ಕೊಳ್ಳಿ. ಇದಿಷ್ಟು ಇವತ್ತಿನ ವಿಡಿಯೋ. ಐ ಹೋಪ್ ಈ ವಿಡಿಯೋ ನಿಮ್ಗೆ ಹೆಲ್ಪ್ ಆಗಿದೆ ಅಂತ ಅಂದ್ಕೊಳ್ತೀನಿ. ಹೆಲ್ಪ್ ಆಗಿದೆ ಅಂತ ಅನಿಸಿದರೆ ವಿಡಿಯೋ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಮತ್ತೆ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ನಮಸ್ಕಾರ. ಥ್ಯಾಂಕ್ಸ್ ಫಾರ್ ವಾಚಿಂಗ್.